ಇವತ್ತು ಹಾಯಾಗಿ ಮಲಗಿದೆಯಾ. ಹ್ಯಾಪಿ ಟುಗೆದರ್ನೆಸ್ ಟು ಬೋತ್ ಆಫ್ ಅಸ್. ನಮ್ಮ ಮದುವೆಯ ಶುಭಾಶಯಗಳು ನಮಗೆ. ನಾಣ್ಯದಲ್ಲಿ 3 ಸಿಂಹ ಮಾತ್ರ ಕಾಣುತ್ತೆ. ಹಿಂದೆ ಒಂದಿರುತ್ತಲ್ಲ ವೀಣಾ, ಹಂಗೆ ನಿಮ್ಮ ಭಾವ. ಖುಷಿ, ದುಃಖ, ಕೋಪ ಅನ್ನೋ ಈ 3 ಸಿಂಹ ಮಾತ್ರ ಕಣ್ಣು ಕಾಣ್ತವೆ. ಆದರೆ ಬುದ್ಧಿ ಅನ್ನೋ ಸಿಂಹ ಮಾತ್ರ ಕಣ್ಣು ಕಾಣಲ್ಲ. ದಿಢೀರ್ ಅಂತ ಹೆಂಗೆಂಗೋ ಆಡ್ತಾರೆ. ಏನೇ ನಿಂದು? ಯಾಕೆ ಸುಬ್ಬು ಅವಸರದಲ್ಲಿ ಇವ್ರನ್ನ ಕಳಿಸ್ತಾ ಇದೆಯಾ? ನೀನೇನೆ ನಾನೊಬ್ಬ ದೊಡ್ಡ ವಿಲನ್ನು ಅನ್ನೋ ಥರ ಮಾತಾಡ್ತಾ ಇದೀಯಪ್ಪ. ಬಾಬಾ, ಮನೆ ಬಿಕೋ ಅನ್ನುತ್ತಲ್ಲ ಅಂತ ಒಂದು 4 ದಿನ ಇದ್ದು ಹೋಗ್ತೀವಿ ಅಂತ ಹೇಳಿದ್ವಿ. ಅದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ರೆ ಸಾರಿ. ಹೇ ವೀಣಾ, ನೀನು ಇವಳ ಥರನೇ ಮಾತಾಡ್ತಿದ್ಯಲ್ಲೇ. ನಾನು ಹಾಗಲ್ಲಮ್ಮ ಹೇಳಿದ್ದು, ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಅಣ್ಣ, ಮದುವೆ ಮುಗೀತು ಅಂತ ನಮ್ಮನ್ನೆಲ್ಲ ಮರ್ತುಬಿಡ್ಬೇಡ. ಏನಾರ ತೊಂದರೆ ಇದ್ದರೆ ಫೋನ್ ಮಾಡ್ತಾಯಿರು. ಹಳ್ಳಿಗೆ ಅವಾಗವಾಗ ಬಂದು ಹೋಗ್ತಾಯಿರು. ನಮಗೆ ತಾನೇ ಇನ್ಯಾರಿದ್ದಾರಣ್ಣ? ನಿಜಾನೇ, ಯಾರಿದ್ದಾರೋ? ಹುಟ್ಟಿ ಬೆಳೆದ ಮಗಳು, ಕನಸ್ಕೊಂಡು ಕಟ್ಟಿದ ಮನೆ ಯಾವುದು ಶಾಶ್ವತ ಅಲ್ಲ. ಅಯ್ಯೋ ಭಾವ, ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದನ್ನೇ ಒಂದು ಕೊರಗು ಅನ್ನೋ ಹಾಗೆ ಹೇಳ್ತಿದ್ದೀರಲ್ಲ. ಅವಳು ಒಳ್ಳೆ ಮನೆ ಸೇರಿದಾಳೆ, ಸುಖವಾಗಿರ್ತಾಳೆ. ಬೇಕನ್ನಿಸ್ದಾಗ ತವ್ರ ಮನೆಗೆ ಬರ್ತಾಳೆ, ಹೋಗ್ತಾಳೆ. ಅಷ್ಟಕ್ಕೂ ನೀವೆಲ್ಲಿ ಹೋಗ್ತೀರಾ? ಈ ಕಮಲಮ್ಮನ ಒಟ್ಟಾರ ಎಲ್ಲೋಗುತ್ತೆ? ಮದುವೆ ಆಗಿ ಗಂಡನ ಮನೆಗೆ ಹೋದ ಹೆಣ್ಮಗಳು ತವ್ರ ಮನೆಗೆ ಬರ್ದೇ ಇರೋದು ಎಲ್ಲಾದರೂ ಉಂಟಾ? ಹೌದು, ನಾನು ತವ್ರ ಮನೆಗೆ ಬರಲೇಬೇಕು. ಮೆಸೇಜ್ ಬಂತು, ಗಾಡಿ ಬಂತು ಅನ್ಸುತ್ತೆ. ಬರ್ತೀವಿ ಅಕ್ಕ.
ಹೋಗಿ ಬರ್ತೀವಿ ಬಾವ. ವೀಣಾ ಭಾವ ಹಾಗಾಗಿ ಫೋನ್ ಮಾಡ್ತೀರಿ. ಆಯ್ತು ಅದಕ್ಕೆ. ಪುಷ್ಪ ಅನುನ ಹೋಗಿ ನೋಡ್ಕೊಂಬರೋಣವಾ. ನಿನಗೆ ಗೊತ್ತಿದ್ದು ಹಿಂಗೆ ಆಡ್ತೀಯೋ, ಬೇಕು ಅಂತಾನೆ ಮಾತಾಡ್ತೀಯೋ, ಆ ದೇವರೇ ಬಲ್ಲ. ನಿನ್ನೆ ತಾನೇ ಮದುವೆ ಆಗಿ ಹೋಗಿದ್ದಾಳೆ, ಇವತ್ತೇ ನಮ್ಮ ಸವಾರಿ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳು. ಇನ್ನೊಂದು 10 ದಿನ ಬಿಟ್ಟು ಹೋಗೋಣ, ಸುಮ್ಮನೆ ಇರು ಸುಬ್ಬು. 10 ದಿನನಾ? ಅಷ್ಟೊಂದು ಟೈಮ್ ಇಲ್ಲ. ಟೈಮ್ ಇಲ್ವಾ? ಏನು ಹಂಗಂದ್ರೆ? ಅಂದರೆ ಅಂದರೆ ಅಷ್ಟು ದಿನ ನನ್ನ ಮಗಳನ್ನ ನೋಡದೆ ಇರೋಕ್ಕಾಗಲ್ಲ ನನಗೆ. ಇವತ್ತೇ ಹೋಗಿ ಅವಳನ್ನ ಕರ್ಕೊಂಬಂದ್ಬಿಡೋಣವಾ? ನೋಡ್ಕೊಂಡು ಬರೋಣ ಅಂತಿದ್ಯಾ, ಈಗ ಕರ್ಕೊಂಡು ಬರೋಣ ಅಂತಿದ್ಯಾ? ಏನು ಸುಬ್ಬು, ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಹಂಗೆಲ್ಲ ಸುಮ್ಮನೆ ಮದುವೆ ಆಗಿ ಮಾರನೇ ದಿನಕ್ಕೆ ಮಗಳ ಮನೆಗೆ ಹೋಗೋದಕ್ಕೆ ನಾನು ತಯಾರಿಲ್ಲ. ಅಷ್ಟಕ್ಕೂ ಯಾಕೆ ಹಂಗೆ ಹೋಗ್ಬೇಕು? ಏನಾದ್ರು ಉದ್ದೇಶ ಇರಬೇಕಲ್ವಾ? ಅಪ್ಪ ಮಗಳನ್ನ ನೋಡೋದಕ್ಕೆ ಉದ್ದೇಶ ಇರ್ಬೇಕೇ? ಬಾ ಒಂದ್ಸಲ ಹೋಗಿ ಕರ್ಕೊಂಬಂದು ಅವತ್ತೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡೋಣ. ಹೋಗೋ ಸುಬ್ಬು ನೀನು. Sir, good morning. ಗುಡ್ ಮಾರ್ನಿಂಗ್ ಮಿಸಸ್ ಆರ್ಯವರ್ಧನ್. ಸರ್, ನಾನು ನಮ್ಮನೇಲಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟೆ. ನೀವಾದ್ರೂ ನನ್ನ ಬೇಗ ಎಬ್ಸೋದಲ್ವಾ? ಗಂಟೆ ಇಷ್ಟ ಆಗಿದೆ ನೋಡಿ. ನಿನಗೆ ಸುಸ್ತಾಗಿತ್ತು, ಸುಖವಾಗಿ ಮಲ್ಕೊಳ್ಳಿ ಅಂತ ಎಪ್ಸೋಕೆ ಹೋಗಲಿಲ್ಲ ಅಷ್ಟೇ. ಅಷ್ಟಕ್ಕೂ ಬೇಗ ಎದ್ದು ಮಾಡೋಕ್ಕೇನಿದೆ ಅನು? ಸರ್, ದಿನ ಬೆಳಗ್ಗೆ ನಮ್ಮ ಮನೇಲಿ ನಾನೇ ತಿಂಡಿ ಮಾಡ್ತಿದ್ದಿದ್ದು, ಆಮೇಲೆ ಆಫೀಸಿಗೆ ಬರ್ತಿದ್ದೆ. ಇದೂ ನಿನ್ನ ಮನೆಯೇ, ಆದರೆ ಅಡುಗೆ ಮನೆ ನೋಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನಿನಗೇನು ಬೇಕೋ ಅದನ್ನು ಹೇಳಿ ಮಾಡಿಸು ಅಷ್ಟೇ. ನಿನಗೆ ಶುಂಠಿ ಚಾ ತರಿಸ್ಲಾ? ಸರ್, ನಾನು ಏನು ಕೆಲಸ ಮಾಡ್ದೆ ಇಷ್ಟೊತ್ತವರೆಗೂ ಮಲ್ಕೊಂಡಿದ್ದೀನಿ. ಏನು ಸರ್, ನೀವು ಎಬ್ಬಿಸ್ಬೇಕಲ್ವಾ ನನ್ನ? ಪದೇ ಪದೇ ಅದೇ ಹೇಳಬೇಡ ಅನು. ಜಸ್ಟ್ ರಿಲ್ಯಾಕ್ಸ್. ಈ ಗಡಿಬಿಡಿ ಯಾಕೆ? ಎದ್ದು ಕೂಡಲೇ ರೇಸಲ್ಲಿ ಓಡಬೇಕಾ ನೀನು? 1-2 ಗಂಟೆ ಹೆಚ್ಚಾಗಿ ಮಲಗಿದೆಯಾ ಅಷ್ಟೇ. ಇದರ ಬಗ್ಗೆ ಈ ಮನೆಯಲ್ಲಿ ಯಾರೂ ಪ್ರಶ್ನೆ ಮಾಡಲ್ಲ. ಸೊ ಡೋಂಟ್ ವರಿ. ಅದು ರಿಲ್ಯಾಕ್ಸ್. ಮತ್ತೆ ಸರ್, ಅದು ನಿನ್ನೆ ರಾತ್ರಿ. ನೆನ್ನೆದು ನೆನ್ನೆಗೆ ಬಿಟ್ಬಿಡೋನು. ಇವತ್ತು ಹೊಸ ದಿನ, ಸಂತೋಷವಾಗಿ ಆರಂಭಿಸೋಣ. ನಿಮ್ಗೇನು ಬೇಜಾರಿಲ್ಲ ತಾನೇ? ನನಗೆ ಯಾಕೆ ನೀವು ಯಾಕೆ ಹೀಗಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ಈ ಮನೆಯವ್ರನ್ನ ಅರ್ಥ ಮಾಡ್ಕೊಂಡು ನನಗೆ ನಾನು ಅರ್ಥ ಆಗ್ತಿಲ್ವಾ? ಅರ್ಥ ಮಾಡ್ಕೋನು. ಓ, ನೀನು ಅದರ ಬಗ್ಗೆ ಕೇಳ್ತಿದ್ಯಾ? ನಮ್ಮ ಕೋಣೆಯಲ್ಲಿ ನಿನಗೋಸ್ಕರ ಎಷ್ಟೊತ್ತು ಕಾದೆ ಗೊತ್ತಾ? ಅದು ನಿನ್ನೆ ಅಪ್ಪ ಫೋನ್ ಮಾಡಿದ್ರು. ನೋಡಿದ್ಯಾ? ನಾನು ಅವರನ್ನು ವಜ್ರಮುನಿ ಅಂತ ಇದ್ದಿದ್ದು ಸುಮ್ಮನೆನಾ?
ನನ್ನ ನಿನ್ನ ಪ್ರೇಮ ಕಥೆಯಲ್ಲಿ ಯಾರಾದರೂ ವಿಲನ್ ಅಂತ ಇದ್ದಿದ್ದರೆ ಅದು ಅವರೇ. ಸರ್, ಮದುವೆ ಮಾಡಿಕೊಟ್ಮೇಲೂ ಅವರೇ ವಿಲನ ನಿಮಗೆ? ಅವರ ಕಾಳಜಿ ನಿಮಗೆ ತಮಾಷೆ. ಹೋಗಿ ಸರ್. ಈಗ ನೀನು ನಾರ್ಮಲಾಗಿ ಕಾಣ್ತಿದ್ದೆ. ನಾನು ಹ್ಞೂ ಅಂತ ಮುಖ ಮಾಡಿದಾಗಲೇ ಮುದ್ದಾಗಿ ಕಾಣೋದು. ಹೌದು, ನಗು ಎಲ್ಲೋ ಮಾಯ ಆಗಿದೆಯಲ್ಲ. ನೋಡೋಣ ನೋಡೋಣ ನೋಡೋಣ. ಅಲ್ಲೇ 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 ಅಲ್ಲೇ. ಹೇಳಿ ಉಸ್ಮಾನಿ. ಸಾಹೇಬ್ರೆ, ಅನುಮ್ಮ ಅವ್ರಿಗೆ ಏನು ನಾಷ್ಟ ಮಾಡಿಸ್ಬೇಕು ಅಂತ ಕೇಳ್ಕೊಂಬ ಅಂತ ಅಮ್ಮವ್ರು ಹೇಳಿ ಕಳಿಸ್ಯಾರೆ. ಅನುಗ ಅಜ್ಜಯ್ಯ, ಎಲ್ಲರೂ ಏನು ತಿಂತಾರೋ ಅದನ್ನೇ ನಾನು ತಿಂತೀನಿ. ನಾನು ಬಂದೆ. ಸರಿ ಅಮ್ಮವ್ರೆ. ಹೊಸ್ಮನಿ, ಅನು ಬರ್ತಾರೆ. ಸರ್, ಈ ಬ್ರೇಸ್ಲೆಟ್ ನಮ್ಮಿಬ್ರಿಗೂ ಎಷ್ಟು ಸ್ಪೆಷಲ್ ಅಲ್ವಾ? ಆಫ್ಕೋರ್ಸ್ ಅನು, ನಿನಗೆ ಈ ತಾಳಿ ಎಷ್ಟು ಮುಖ್ಯನೋ ನನಗೆ ಈ ಬ್ರೇಸ್ಲೆಟ್ ಕೂಡ ಅಷ್ಟೇ ಮುಖ್ಯ. ಅಬ್ಬಾ, ಇಷ್ಟು ಹೇಳಿದ್ರಲ್ಲ, ಈಗ ಸಮಾಧಾನ ಆಯಿತು ನನಗೆ. ಇದನ್ನು ತೆಗೆದು ಬೇರೆಲ್ಲ ತಿಡ್ತೀನಿ. ಯಾಕೆ? ಈ ಖಡ್ಗದ ಜೊತೆಗೆ ಈ ಚಿನ್ನದ ಬ್ರೇಸ್ಲೆಟ್ ಒಂಚೂರು ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ. ಅರೆ, ತೆಗೆದೇ ಬಿಟ್ಟಿಯಲ್ಲ ನಾನು. ಹಾಂ, ಇದನ್ನು ನಾನೇ ನಿಮ್ಮ ಕೈಗೆ ಹಾಕಿದ್ದು, ನಾನೇ ತೆಗೆದಿದ್ದೀನಿ. ಸೊ ಡೋಂಟ್ ವರಿ, ಇದನ್ನು ನಾನು ಜೋಪಾನವಾಗಿ ನೋಡ್ಕೋತೀನಿ. ಈ ಖಡ್ಗದ ಕದರ್ ಮುಂದೆ ನಮ್ಮ ನವಿರಾದ ಪ್ರೇಮ ಕಳೆದು ಹೋಗ್ಬಾರ್ದಲ್ವಾ? ಅದಕ್ಕೆ ಇದನ್ನು ನನ್ನ ಹತ್ರನೇ ಜೋಪಾನವಾಗಿ ಇಟ್ಕೋತೀನಿ. ನಮ್ಮ ಹೆಂಡತಿ ಮಾತ್ಗೂ ಸಖತ್ ಪವರ್ ಇದೆ ಗುರು. ನೀವೇನು ಹೇಳ್ತಿರೋ ನಾವು ಅದನ್ನು ಕೇಳ್ತೀವಿ. ಈಗ ನಾವು ಹೇಳೋದನ್ನು ನೀವು ಕೇಳ್ತೀರಾ? ಸರ್, ಅನು ಆರ್ಯ ಬರಲೇ ಇಲ್ವಲ್ಲ? ಇನ್ನೇನು ಬಂದ್ಬಿಡ್ತಾರೆ ಅಮ್ಮವ್ರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅನು, ರಾತ್ರಿ ನಿದ್ದೆ ಬಂತ? ಹೊಸ ಮನೆ, ಹೊಸ ಜಾಗ ಅಂತ ನಿದ್ದೆ ಬರಲಿಲ್ವೋ ಹೇಗೆ? ಇಲ್ಲ ಅಮ್ಮ, ನಿಜ ಹೇಳಬೇಕು ಅಂದರೆ ನಾನು ದಿನ ಮಲ್ಗೋದಕ್ಕಿಂತ ಜಾಸ್ತಿನೇ ನಿದ್ದೆ ಮಾಡಿದೆ. ಒಳ್ಳೇದಾಯ್ತು, ಕೂತ್ಕೋ. ಇಲ್ಲ ಅಮ್ಮ, ನಾನೇ ಬಡಿಸ್ತೀನಿ. ಅನು ಬಡ್ಸಕ್ಕೆ ಅಂತ ಮಂದ ಇದ್ದಾಳೆ, ನೀನು ಕೂತ್ಕೋ. ಆ್ಯಂಡ್ ಯಾರ್ಯಾರಿಗೆ ಏನೇನು ಬೇಕೋ ಅವ್ರು ಅದನ್ನು ಹಾಕೋತಾರೆ. ಮೇಕ್ ಇಟ್ ಕ್ಲಿಯರ್ ಅನು, ಗಂಡ ಅತ್ತೆ ಕೂತ್ಕೋಬೇಕು, ಸೊಸೆ ಬಡಿಸ್ಬೇಕು ಅನ್ನೋ ರೂಲ್ಸ್ ಎಲ್ಲ ನಮ್ಮ ಮನೇಲಿಲ್ಲ. ಎದರ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಇಲ್ಲ ಅವ್ರವ್ರ ಕನ್ವೀನಿಯಂಟ್ ಟೈಮ್ ನೋಡ್ಕೊಂಡು ಊಟ ಮಾಡ್ತೀವಿ. ಸೊ ನೋ ಸಚ್ ರೂಲ್ಸ್. ನೀನು ಈ ಮನೆ ಸೊಸೆ, ಬಡ್ಸಕ್ಕಿರೋಳಲ್ಲ, ಕೂತ್ಕೋ. ಸೂಪರ್ ಬದ್ಗೆ, ಸೂಪರ್, ಸರಿಯಾಗಿ ಹೇಳಿದ್ರಿ. ನಮ್ಮ ಅನುಗೆ ನಾಜೂಕಾಗಿ ಹೇಳಿದ್ರೆ ಸಾಲದು. ಈ ಥರ ಯಾರಾದರೂ ಖಡಕ್ಕಾಗಿ ಹೇಳೋರು ಇರಬೇಕು.
ಇಷ್ಟು ದಿನ ನಮ್ಮ ದಾದಾ ಪಕ್ಕ ನಾವು ಯಾರಾದ್ರೊಬ್ರು ಕೂರ್ತಾ ಇದ್ವಿ, ಬಟ್ ನಾವು ದಿಸ್ ಚೇರ್ ಇಸ್ ರಿಸರ್ವ್ಡ್ ಫಾರ್ ಮೈ ಅತ್ತಿಗೆ ಫ್ರೆಂಡ್. ದಾದಾ ಸ್ವಲ್ಪ ಆ ಕಡೆ ಹೋಗಿ, ಅತ್ತಿಗೆ ಒಂದ್ಸರಿ ಈ ಕಡೆ ಬನ್ನಿ. ಥ್ಯಾಂಕ್ ಯು. ಅತ್ತಿಗೆ ಕೂತ್ಕೊಳ್ಳಿ. ಓ, ಇನ್ನೂ ಹತ್ರ ಮಾಡ್ಬೇಕಾ? ಈಗ ಓಕೆ? Wow, you're so thoughtful. Nice, Harsha. ಮಂದ ಬಡ್ಸು. ತಿಂಡಿ ಆದಮೇಲೆ ಏನು ನಿಮ್ಮಿಬ್ರು ಪ್ರೋಗ್ರಾಮು? ಇನ್ನೇನು ಆಫೀಸ್ಗೆ ಹೋಗ್ತೀವಿ. ಸರ್ ನಾನುನಾ? ನೀವು ಹೋಗಿ ಸರ್, ನಾನು ಬರಲ್ಲ. ಇಲ್ಲಿದ್ದೇನು ಮಾಡ್ತೀಯಾನು? ಮದುವೆ ಎಲ್ಲ ಆಗೋಯ್ತಲ್ಲ, ಇನ್ಯಾಕೆ ರಜಾ ಬೇಕು ನಿನಗೆ? ಹಲೋ ಬಾಸ್, ಈಗ ತಾನೇ ಮದುವೆ ಆಗಿ ಮನೆಗೆ ಬಂದಿದ್ದಾಳೆ. ಒಂದೆರಡು ದಿವಸ ಮನೇಲಿ ಇರಬೇಕು ಅಂತ ಆಸೆ ಪಟ್ಟರೆ ತಪ್ಪೇನು? ಹಂಗೆ ನೋಡಿದ್ರೆ ನೀನೇ ಒಂದು ವಾರ ಬ್ರೇಕ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಮ್ಮ, ನಿಮಗೆ ಇವಳ ಬಗ್ಗೆ ಗೊತ್ತಿಲ್ಲ. ಮದುವೆ ಆಗಿದ್ದೆ ಅಡುಗೆ ಮನೆಗೆ ಅಂಟ್ಕೊಳ್ಳೋಕ್ಕೆ ಕಾಯ್ತಿದ್ದಾಳೆ ಇವಳು. ಮದುವೆ ಆಗಿದೆ ಅಂತ ಮನೆಯಲ್ಲೇ ಇರಬೇಕು ಅಂತ ಯಾರು ಹೇಳಿತ್ತು? ಅದು ಅಲ್ಲದೆ ಇಷ್ಟು ದಿನ ಈ ಅನುನೇ ತಾನೇ ಆಫೀಸಲ್ಲಿ ಇದ್ದದ್ದು. ಈಗಿದ್ದಕ್ಕಿದ್ದಾಗೆ ಮನೆ ಜವಾಬ್ದಾರಿ ಎಲ್ಲ ಯಾಕೆ? ಸರ್ ನಾನೇನು ಆಫೀಸಿಗೆ ಬರಲ್ಲ ಅಂತ ಹೇಳಲಿಲ್ಲ. ಸರಿಯೇನು, ಈ ಮನೇನೂ ನಿಂದೆ, ಆಫೀಸು ನಿಂದೆ, ಮೇಲಾಗೆ ನಾನು ನಿನ್ನವನೇ. ಆದರೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊ. ಈಗ ನಿನ್ನ ಮದುವೆ ಆಗಿದೆ, ನಿನ್ನ ಸರ್ನೇಮ್ ಬದಲಾಯಿತು ಅಂತ ನೀನು ಯಾವುದಕ್ಕೂ ರಾಜಿ ಆಗುವ ಅವಶ್ಯಕತೆ ಇಲ್ಲ. ನೀನು ಇಷ್ಟು ಕಾಲ ಇಷ್ಟಪಟ್ಟು ಮಾಡ್ತಿರೋ ಕೆಲಸದಲ್ಲಿ ರಾಜಿ ಮಾಡಿಕೊಂಡು ಮನೆ ಅಡುಗೆ ಮನೆ ಅಂದ್ಕೊಂಡು ಇರಬೇಕಾಗಿಲ್ಲ. ಅರ್ಥ ಆಯ್ತಾ? ಇದಪ್ಪ ಗುಡ್ ಡೇ ದಾದಾ, ಸಿ ಯು ಅಟ್ ಆಫೀಸ್. ಗುಡ್ ಡೇ, ಫೈನ್, ಸಿ ಯು. ಟಾಟಾ ಮಾಡೋಕೆ ಬಂದಿಯಾ? ವಾಸ್ತು ಪ್ರಕಾರ ನೀನು ಮಹಡಿ ಮೇಲಿಂದ ಅಲ್ವಾ ಟಾಟಾ ಮಾಡಬೇಕಾಗಿರೋದು.